ಮನಾಲಿಗೆ ಹೋಗ್ತಾ ಇದ್ದೀನಿ. ಸೊ ನಾವು ಇವತ್ತು ಏರ್ ಇಂಡಿಯಾಲಿ ಫ್ಲೈಟ್ ಬುಕ್ ಮಾಡಿಕೊಂಡು ಆಲ್ರೆಡಿ ಎಲ್ಲ ಚೆಕಿಂಗ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವಿವಾಗ ಫ್ಲೈಟಲ್ಲಿ ಕುತ್ಕೊಂಡು ವಿ ಆರ್ ರೆಡಿ ಟು ಫ್ಲೈ ಗೈಸ್. ಸೊ ಹರ್ಷ ಇಸ್ ಸ್ಲೀಪಿಂಗ್ ಬಿಕಾಸ್ ಈಸ್ ಆಲ್ರೆಡಿ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್. ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಫ್ಲೈಟ್ ಇರೋದು 5 o'clockಗೆ. ನಾವು ಡೆಲ್ಲಿ ರೀಚ್ ಆಗೋದು 3 hours ಜರ್ನಿ ಅಷ್ಟೇ. ಅರೌಂಡ್ 8:30 ನಾವು ಡೆಲ್ಲಿ ರೀಚ್ ಆಗ್ತೀವಿ. ಸೊ 5 o'clock ಫ್ಲೈಟ್ ಇರೋದ್ರಿಂದ ಸ್ವಲ್ಪ ಲೈಕ್ ನಮ್ಗೆ ಇಷ್ಟು ಬೇಗ ಇದ್ದೆ ಅವತ್ತು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಇಬ್ಬರು ಕೂಡ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್ ಆಗಿದ್ದೀವಿ. ಡಾರ್ಕ್ ಸರ್ಕಲ್ಸ್ ನೋಡ್ತಾ ಇರ್ಬೋದು. ಸೊ ನಾನು ಈ ಪರ್ಟಿಕ್ಯುಲರ್ ನನ್ನ ಒಂದು ಮೋಸ್ಟ್ ಡ್ರೀಮ್ಡ್ ಡೆಸ್ಟಿನೇಷನ್ ಆಗಿರೋದ್ರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಣ್ಣೆಲ್ಲ ಉರಿಯುತ್ತದೆ, ನಿಜವಾಗ್ಲೂ ಮಾತಾಡೋಕ್ಕಾಗುತ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ವ್ಲಾಗ್. ಸೊ ಯಾ ಐ ಜಸ್ಟ್ ಶೋ ತುಂಬಾ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಸಖತ್ ಎಕ್ಸೈಟ್ಮೆಂಟ್ ಇದೆ, ತುಂಬಾ ನರ್ವಸ್ನೆಸ್ ಇತ್ತು ಇಷ್ಟೊತ್ತು. ಬಟ್ ನಾಟ್ ನಾವು ಅಷ್ಟೊಂದೇನಿಲ್ಲ. ಸೊ ಇಷ್ಟೇ, ಏನು ಹೇಳಿ ಇದಕ್ಕಿಂತ ಜಾಸ್ತಿ. ಸೊ ಈ ವಿಡಿಯೋನ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಕೇಳ್ಕೊತೀನಿ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಕೈಲಿ ಎಷ್ಟಾಗೋದು ಅಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಈಗ ಆದಷ್ಟು ಬ್ಲಾಗ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಹರ್ಷ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಇಂಟ್ರೋ ವಿಡಿಯೋನ ಫ್ಲೈಟಲ್ಲಿ ಕುತ್ಕೊಂಡೆ ಮಾಡಿರೋದ್ರಿಂದ ನಾನು ಜಾಸ್ತಿ ಜೋರಾಗಿ ಮಾತಾಡೋದಕ್ಕಾಗಿಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಸೊ ನಾನು ಎಷ್ಟು ಆಗುತ್ತೋ ಅಷ್ಟು ವಾಯ್ಸ್ ಓವರ್ನ ಮಧ್ಯದಲ್ಲಿ ಕೊಡ್ತೀನಿ. ಜೊತೆಗೆ ಅಲ್ಲೇ ತೆಕ್ಕೊಂಡಿರೋವಂಥ ಕ್ಲಿಪ್ಪಿಂಗ್ಸಿಗೆ ನಾನು ಹಾಗೆ ರಾ ಆಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಫ್ಲೈಟಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು. ಇಟ್ ವಾಸ್ ಅರೌಂಡ್ 6:30 ಹಂಗಾಗಿತ್ತು ಟೈಮು. ಸೊ ಬ್ರೇಕ್ಫಾಸ್ಟ್ ಕೊಟ್ಟಿದ್ದರು ನಮಗೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಲು ಇಡ್ಲಿ, ವಡೆ, ಸಾಂಬಾರು ಮತ್ತು ಪೊಂಗಲ್. ಜೊತೆಗೆ ನಮಗೆ ಒಂದು ಬನ್ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಇರೋವಂಥ ಯೋಗರ್ಟ್ ಬರುತ್ತಲ್ಲ, ಯೋಗರ್ಟ್ ಇದು ಬೌಲ್ ಅದು ಕೊಟ್ಟಿದ್ದರು. ಸೊ ಚೆನ್ನಾಗಿತ್ತದು. ಅದು ಮಾತ್ರ ತಿಂದಿದ್ದು ನಾವು. ಬ್ರೇಕ್ಫಾಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಟ್ ವಾಸ್ ಲೈಕ್ ಆ್ಯಾವ್ರೇಜ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಚೆನ್ನಾಗೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಹರ್ಷಂಗಂತೂ ಇಷ್ಟನೇ ಆಗಿಲ್ಲ. ಅವನ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು ನೀವು. ಇಟ್ ವಾಸ್ ಲೈಕ್ ಯಾಕಾದರೂ ಇದು ಕೊಡೋದಕ್ಕಿಂತ ಸುಮ್ಮನೆ ಇದ್ದಿದ್ರೆ ಬೆಟರ್ ಅನ್ನೋ ಥರ ಇತ್ತು ಅವನ ಎಕ್ಸ್ಪ್ರೆಷನು. ಅವ್ನು ಲಿಟ್ರಲಿ ಏನೂ ತಿಂದಿಲ್ಲ. ಇದು ಪೊಂಗಲ್, ಇದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾನು ಅದೊಂದೇ ತಿಂದಿದ್ದು ಸ್ವಲ್ಪ. ಇಟ್ ವಾಸ್ ಜಸ್ಟ್ ಆ್ಯಾವ್ರೇಜ್ ಆಗಿತ್ತು ಅಷ್ಟೇ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಮತ್ತು ಇಡ್ಲಿ ವಡೆಗೆ ಸಾಂಬಾರು ಹಾಕಿ ಡಿಪ್ ಮಾಡಿ ಕೊಟ್ಟಿದ್ದಾರೆ. ಅದು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು, ಅಷ್ಟೊಂದೇನು ಚೆನ್ನಾಗೇ ಇರಲಿಲ್ಲ. ಸುಮ್ಮನೆ 1-2 ಸ್ಪೂನ್ ತಿಂದೆ ಅಷ್ಟೇ, ವೇಸ್ಟ್ ಮಾಡಬಾರ್ದಲ್ಲ ಅಂದ್ಬಿಟ್ಟು. ಬಟ್ ಪೊಂಗಲ್ ಮಾತ್ರ ಪೂರ್ತಿ ತಿಂದೆ ನಾನು. ಪೊಂಗಲ್ ಒಂದೇ ತಿಂದಿದ್ದು ಬಿಕಾಸ್ ಹೊಟ್ಟೆ ಬೇರೆ ಹಸಿತಾ ಇತ್ತು. ಲಾಸ್ಟ್ ನೈಟ್ ಕೂಡ ನಾವೇನೂ ತಿಂದಿರಲಿಲ್ಲ. ಗೊತ್ತಿತ್ತು ಫ್ಲೈಟ್ ಫುಡ್ ಎಷ್ಟು ಚೆನ್ನಾಗಿರಲ್ಲ ಅಂತ, ಬಟ್ ಸ್ಟಿಲ್ ತಿಂದೆ ನಾನು. ಚೆನ್ನಾಗಿರಲಿಲ್ಲ ಅಂದ್ರೂ. ಇವ್ನು ನೋಡಿ ಹೆಂಗೆ ತಿಂತಿದ್ದಾನೆ. ಬನ್ ಕೊಟ್ಟಿದ್ದರು. ಬನ್ ಮತ್ತು ಯೋಗರ್ಟ್ದು ಇದು ಬರುತ್ತಲ್ಲ ಅದು ಕೊಟ್ಟಿದ್ದರು. ಜೊತೆಗೆ ಒಂದು ಬಟರ್ ಇದು ಕೊಟ್ಟಿದ್ದರು. ಚೆನ್ನಾಗಿತ್ತದು. ಅದು ಬನ್ ಮತ್ತು ಯೋಗರ್ಟ್, ಸ್ಟ್ರಾಬೆರಿ ಫ್ಲೇವರ್ಡ್ ಯೋಗರ್ಟ್ ಇದ್ದು ಅದು ಚೆನ್ನಾಗಿತ್ತು. ನಾನು ಕೂಡ ಅದು ತಿಂದ್ಕೊಂಡೆ. ಫಸ್ಟ್ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಅದಾದಮೇಲೆ ನಾನು ಯೋಗರ್ಟ್ ಆ್ಯಂಡ್ ಬನ್ ತಿಂದೆ. ಚೆನ್ನಾಗಿತ್ತು ಅದು ಯೋಗರ್ಟ್ ಮತ್ತು ಬನ್. ಸೊ ವ್ಯೂ ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿತ್ತು ಅವಾಗಿದು. ಬಟ್ ನಿಜವಾಗ್ಲೂ ಗೈಸ್, ನಾನು ಸನ್ರೈಸ್ನ ನೋಡಿದೆ ಈ ಒಂದು ಪರ್ಟಿಕ್ಯುಲರ್ ಫ್ಲೈಟಲ್ಲಿ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮಾರ್ನಿಂಗ್ ಪರ್ಸನ್ನೇ ಅಲ್ಲ. ನಾನು ಯಾವತ್ತೂ ಸನ್ರೈಸ್ ನೋಡಿಲ್ಲ.
ಲೈಕ್ ಈ ಯಾವುದೋ ಮೂವಿ ಇದೆಯಲ್ಲ ಪುನೀತ್ ರಾಜ್ಕುಮಾರ್ದು, ಆ ಥರ ಫೀಲ್ ಆಗೋಯ್ತು ನನಗೆ. ನಿಜವಾಗ್ಲೂ ನಾನು ಸನ್ರೈಸೇ ನೋಡಿಲ್ಲ ಇದುವರೆಗೂ ಲೈಫಲ್ಲಿ. ನಾನು ಫ್ಲೈಟಲ್ಲಿ ಕುತ್ಕೊಂಡು ಅಷ್ಟು ಹತ್ರದಲ್ಲಿ ಐ ಫೀಲ್ ಲೈಕ್ ನನ್ನ ಕಣ್ಮುಂದೆನೇ ಎಲ್ಲ ನಡೀತಿದೆ. ಐ ಥಾಟ್ ಆಫ್ ಲೈಕ್ ನನ್ನ ಕಣ್ಮುಂದೆನೇ ಇದೆ, ನನ್ನ ಕೈಯಾರೆ ಹಿಡ್ಕೋಬೋದೇನೋ ಅನ್ನೋ ಥರ ಏನೋ ಒಂಥರ ಫೀಲಿಂಗು, ಮಿಕ್ಸ್ಡ್ ಫೀಲಿಂಗು. ತುಂಬಾ ಚೆನ್ನಾಗಿತ್ತು ಸನ್ರೈಸ್ ಮಾತ್ರ. ನಾನು ಅದು ಲೈಫ್ ಟೈಮ್ ಮರೆಯಲ್ಲ. ನನಗೆ ಥ್ರೂ ಔಟ್ ಮೈ ಈ ಪರ್ಟಿಕ್ಯುಲರ್ ವೆಕೇಷನ್ ಅಥವಾ ಜರ್ನಿಲಿ ನನಗೆ ದಿಸ್ ವಾಸ್ ದ ಫಸ್ಟ್ ನಾನು ತುಂಬ ಇಷ್ಟಪಟ್ಟಿರೋವಂಥ ಒಂದು ವ್ಯೂ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿತ್ತದು ಸನ್ರೈಸು. ನನ್ನ ಲೈಫಲ್ಲೇ ನಾನು ಯಾವತ್ತೂ ಅಂತ ಸನ್ರೈಸ್ ನೋಡಿರಲಿಲ್ಲ. ಬಿಕಾಸ್ ನಾನು ಯಾವತ್ತೂ ಅಷ್ಟು ಬೇಗ ಎದ್ದೂ ಇಲ್ಲ. ಓಕೆ, ನಾನು ಅರೌಂಡ್ 5:30 6:30 ಎದ್ದಿದ್ದೀನಿ, ಬಟ್ ನಾನು ಯಾವತ್ತೂ ಸನ್ರೈಸ್ ನೋಡಿಲ್ಲ. ಅಷ್ಟು ಹತ್ತಿರದಲ್ಲಿ ಅಂಥ ಒಂದು ಇಡೀ ಸ್ಕೈ ಪೂರ ಆರೆಂಜಿಶ್ ಆಗೋವಂಥದ್ದು, ಕಣ್ಣು ಮುಂದೆನೇ ಸನ್ರೈಸ್ ಆಗೋದು, ಫುಲ್ ಆರೆಂಜಿಶ್ ಆಗೋದು. ಆ ಫಸ್ಟ್ ಲೇಯರ್ ಆಫ್ ಬ್ಲೂ ಕಲರ್ ಲೇಯರು, ಅದರ ಕೆಳಗಡೆ ಆರೆಂಜ್ ಕಲರ್ ಲೇಯರು. ಓ ಮೈ ಗಾಡ್, ಮಸ್ಮರೈಸಿಂಗ್ ವ್ಯೂ ಗೊತ್ತಾ. ನಿಜವಾಗ್ಲೂ ನಾನು ಅಂಥ ವ್ಯೂ ನಾನು ಯಾವತ್ತೂ ನೋಡಿಲ್ಲ. ಸೀರಿಯಸ್ಲಿ ಹೇಳ್ತಾ ಇರೋದು, ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ. ಬಟ್ ಆನ್ ಅ ಸೀರಿಯಸ್ ನೋಟ್ ಐ ಜಸ್ಟ್ ಲವ್ ದ ವ್ಯೂ. ನಿಜವಾಗ್ಲೂ ನಾನು ಆ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊತೀನಿ, ಬಿಕಾಸ್ ನಂಗೆ ಅಷ್ಟು ಇಷ್ಟ ಆಗಿದೆ. ಸೊ ಬನ್ ಮತ್ತು ಯೋಗಟ್ನ ನಾನು ತಿಂದೆ. ಸೊ ಅದಾದಮೇಲೆ ನಾವು ಫ್ಲೈಟಿಂದ ಲ್ಯಾಂಡ್ ಆಗಿ ಡೆಲ್ಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ. ಸೊ ಡೆಲ್ಲಿ ಏರ್ಪೋರ್ಟಲ್ಲಿ ಜಾಸ್ತಿ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಇದು ನಾವು ಹೊರಗಡೆ ಬರಬೇಕಾದ್ರೆ ತೊಗೊಂಡಿರೋಂಥ ಕ್ಲಿಪ್ಪಿಂಗು. ಸೊ ನೋಡ್ತಾ ಇರ್ಬೋದು, ಏರ್ ಇಂಡಿಯಾ ತುಂಬಾ ಚೆನ್ನಾಗಿತ್ತು. ದ ಸರ್ವಿಸ್ ಎವ್ರಿಥಿಂಗ್ ವಾಸ್ ಡ್ಯಾಮ್ ಗುಡ್. ನಿಜವಾಗ್ಲೂ ನಾನು 100% ಹೇಳ್ತೀನಿ, ರೆಕಮೆಂಡ್ ಮಾಡ್ತೀನಿ. ಏರ್ ಇಂಡಿಯಾ ಇಸ್ ದ ಬೆಸ್ಟ್ ಏರ್ಲೈನ್ಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಡೆಲ್ಲಿ ಏರ್ಪೋರ್ಟಲ್ಲಿ ನಮಗೆ ಈ ಥರದ್ದು ಒಂದು ಲೈಕ್ ಮೂವಿಂಗ್ ಆಗುವಂಥ ಒಂದು ಲಿಫ್ಟ್ ಅಥವಾ ಏನಿದು ಎಲಿವೇಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇರುತ್ತೆ ಇದು. ನಾವು ವಾಕ್ ಮಾಡೋದಕ್ಕಿಂತ ಇಟ್ಸ್ ಬೆಟರ್ ಯು ಸ್ಟ್ಯಾಂಡ್ ಆನ್ ದಟ್, ನಿಂತ್ಕೊಂಡು ಅದೇ ಮೂವ್ ಆಗುತ್ತೆ ಅನ್ನೋ ಥರ. ಸೊ ಇದು ಡೆಲ್ಲಿ ಏರ್ಪೋರ್ಟ್ದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಡೆಲ್ಲಿ ಏರ್ಪೋರ್ಟ್. ಆ್ಯಕ್ಚುಲಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಸ್ ದ ಬೆಸ್ಟ್. ಇದು ಡೆಲ್ಲಿ ಏರ್ಪೋರ್ಟ್ ಬಂದುಬಿಟ್ಟು ಸ್ವಲ್ಪ ಹಳೇದು ಅನಿಸುತ್ತೆ, ಅದಕ್ಕೋಸ್ಕರ ನಂಗೆ ಆ ಥರ ಅನಿಸಿದೆ, ಸ್ವಲ್ಪ ಹಳೇದು ಅನ್ನೋ ಥರ. ಬಟ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು, ಮಸ್ತಾಗಿತ್ತು ಬೆಂಗಳೂರು ಏರ್ಪೋರ್ಟ್. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಂಗೆ ಬೆಂಗಳೂರು ಏರ್ಪೋರ್ಟ್ ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ನಾವು ನಮ್ಮ ಒಂದು ಲಗೇಜ್ ಅಥವಾ ಬ್ಯಾಗೇಜ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಬೇಗನೆ ಬಂತು ನಮ್ಮ ಒಂದು ಲಗೇಜಸ್ ಎಲ್ಲದೂ. ನೆಕ್ಸ್ಟ್ ಇದು ಹೊರಗಡೆ ಬ್ಯಾಂಗ್ಳೂರು ಏರ್ಪೋರ್ಟ್ ಹೊರಗಡೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋ ಅಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೇಸಿಕ್ ಹಾಯಿಸ್ಕೊಳ್ಳೋದು, ರೆಡ್ ಲೈಟ್ ಇದೆಯಲ್ಲ ಅದು. ಈಗ ನಾವು ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಿದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಟ್ಯಾಕ್ಸಿ ಅಂತ ಕರೀತಿರ್ತಾರೆ. ಹಾಂ, ಲೈಟಾಗಿ ಕೋಲ್ಡ್ ಇದೆ ಇಲ್ಲಿ ವೆದರು. ಹಾಂ, ಎ ಸಿಲಿರೋ ಥರ ಇದೆ. ಬಟ್ ಓಕೆ, ಚೆನ್ನಾಗಿದೆ ಇದು. ಬಟ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟೇನು ಚೆನ್ನಾಗಿಲ್ಲ, ಈ ಡೆಲ್ಲಿ ಏರ್ಪೋರ್ಟು. ನಮ್ಮ ಬೆಂಗಳೂರು ಏರ್ಪೋರ್ಟ್ ಫುಲ್ ಪಾಶ್ ಆಗಿದೆ. ಲೈಕ್ ಒಳ್ಳೆ ಸಿಂಗಪೂರ್ ಥರ ಮಾಡಿದ್ದಾರೆ ಅದನ್ನು. ಇದು ಸ್ವಲ್ಪ ತುಂಬ ಹಳೇದಲ್ವಾ, ಹಾಗೇ ಇದೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ಅಷ್ಟೇ. ನಾವಿವಾಗ ಮೆಟ್ರೋ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಆ್ಯಕ್ಚುಲಿ ನ್ಯೂ ಡೆಲ್ಲಿಗೆ ಹೋಗಬೇಕು. ಸೊ ಹುಷಾರು, ಸ್ಲಿಪ್ಪರ್ ಇದೆ ಅಲ್ಲಿ. ಸೊ ನ್ಯೂ ಡೆಲ್ಲಿಗೆ ಹೋಗಬೇಕು. ಇನ್ನೂ ಆಗ್ರಾ ಅದೆಲ್ಲ ಪ್ಲ್ಯಾನೇ ಮಾಡಿಲ್ಲ, ಇಲ್ಲಿ ಬಂದು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡಿ, ಎಲ್ಲ ಕಡೆ ಈ ಥರ ಎಲ್ಲ ಹಾಕಿರ್ತಾರೆ. ಸೊ ನಮಗೇನಂಥ ಏನು ತೊಂದರೆ ಆಗಲ್ಲ, ಕಷ್ಟ ಆಗಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಬನ್ನಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಇದು ನಾವು ಡೆಲ್ಲಿ ಏರ್ಪೋರ್ಟಲ್ಲಿ ರೀಚ್ ಆದಮೇಲೆ ಮೆಟ್ರೋಗೆ ಹೋಗ್ತಾ ಇದ್ವಿ. ಮೆಟ್ರೋಲಿ ನಾವು ನೆಕ್ಸ್ಟ್ ಬೇರೆ ಒಂದು ಪ್ಲೇಸ್ಗೆ ಹೋಗಬೇಕಿತ್ತು. ಸೊ ರಾಜೀವ್ ಚೌಕ್ ಅಂತ. ಸೊ ಅಲ್ಲಿಗೆ ಹೋಗೋದಕ್ಕೆ ಅರೌಂಡ್ 3 to 4 ಮೆಟ್ರೋಸ್ ಏನೋ ಚೇಂಜ್ ಮಾಡಿಕೊಂಡು ಹೋಗಿದ್ದು. ಸೊ ಚೆನ್ನಾಗಿದೆ ನೋಡಿ ಮೆಟ್ರೋ ಎಲ್ಲ. ಅಲ್ಲಿ ನಮ್ಮ ಬೆಂಗಳೂರು ಮೆಟ್ರೋ ಥರ ಎಲ್ಲ ಕೈಂಡ್ ಆಫ್ ಡಿಫ್ರೆಂಟ್ ಇರುತ್ತೆ, ಸೇಮ್ ಲೈಕ್ ಟ್ರೈನ್ ಥರನೇ ಇರುತ್ತೆ, ಆ್ಯಂಡ್ ಎಲ್ಲ ಅಂಡರ್ಗ್ರೌಂಡ್ ಇರುತ್ತೆ. ಸೊ ಫೈನಲಿ ವಿ ರೀಚ್ಡ್ ದ ಪ್ಲೇಸ್ ವಿ ಹ್ಯಾವ್ ಟು. ಫೈನಲಿ ಮೆಟ್ರೋಯಿಂದ ಹೊರಗೆ
ಡೆಲ್ಲಿ. ಸೊ ಫೈನಲಿ ವಿ ರೀಚ್ಡ್ ಡೆಲ್ಲಿ. ಓ ಮೈ ಗಾಡ್, ಈ ರಾಜೀವ್ ಚೌಕ್ನ ಹುಡ್ಕೊಳ್ಳೋ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಮೆಟ್ರೋಯಿಂದ ಹೊರಗಡೆ ಬಂದಿದ್ದ ತಕ್ಷಣ ನಮಗೆ ಬ್ಲೇಡ್ ಹಾಕಕ್ಕೆ ಕಾಯ್ತಿದ್ರು ಗೈಸ್. ಅಲ್ಲಿ ಹೊರಗಡೆ ಅದೇನೋ ಕಿವಿ ಕ್ಲೀನ್ ಮಾಡ್ತೀನಿ ಅಂತ ಒಂದಿಷ್ಟು ಅಂಕಲ್ಗಳು ನಿಂತ್ಕೊಂಡಿದ್ರು. ಓಕೆನಾ, ನಂಗೆ ಲಿಟ್ರಲಿ ನಂಗೆ ಅದೇನೋ ಚಳಿಗೆ ಸ್ವಲ್ಪ ಕಿವಿ ಕಡಿಯುತ್ತೆ. ನನಗೇನು ಬೇಡ ಅಂತ ಅಂದ್ಕೊಂಡಿದ್ದೆ ಮಾಡಿಸ್ಕೊಳ್ಳೋದು. ಬಟ್ ಸ್ಟಿಲ್ ಓಕೆ, ಅವರು 50 ರೂಪೀಸ್ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಂಡ್ರೆ ಅವ್ನು ಹೆಂಗೆ ಅಂತಿದ್ದ ಗೊತ್ತು, ಇಲ್ಲಿ ನಿನ್ನ ಕಿವಿಲಿ ಇಷ್ಟೊಂದು ಕಸ ಇದೆ ಹಾಗೆ ಹಿಂಗೆ ಅಂತೆಲ್ಲ ಅಂದು ಇದು ಮಾಡ್ದ. ಸೊ ಇದು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಡೆಲ್ಲಿಯಿಂದ ನಾವು ಮನಾಲಿಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ನೋಡಿ. ಸೊ ನೀವಾಗ ನೋಡ್ತಾ ಇರ್ಬೋದು, ನಾವು ಡೆಲ್ಲಿನ ಬಿಟ್ಟು ಮನಾಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಆನ್ ದ ವೇ ರೆಡ್ ಫೋರ್ಟ್ ಸಿಕ್ತು. ರೆಡ್ ಫೋರ್ಟ್ ನೋಡ್ತಾ ಇರ್ಬೋದು, ಲೈಕ್ ಕಂಪ್ಲೀಟ್ಲಿ ಡಲ್ ಆಗಿಬಿಟ್ಟಿದೆ ಡ್ಯೂ ಟು ದ್ಯಾಟ್ ಡೆಲ್ಲಿ ಅಟ್ಮಾಸ್ಫಿಯರಿಂದ ತುಂಬಾ ಕಲರ್ ಎಲ್ಲ ಡಲ್ ಆಗಿದೆ. ಸೊ ನಾವು ನೋಡ್ಬೇಕಾದ್ರೆ ಅದೇ ಅಂದ್ಕೊತಾ ಇದ್ವಿ, ಓ ಮೈ ಗಾಡ್, ರೆಡ್ ಫೋರ್ಟ್ ಕಲರೇ ಇಲ್ಲ, ರೆಡ್ ಆಗೇ ಇಲ್ಲ, ಸಂಬಡಿ ಹ್ಯಾಸ್ ಟು ಪೇಂಟ್ ಇಟ್ ಅಂತೆಲ್ಲ. ಸೊ ನಾವು ಮನಾಲಿ ರೀಚ್ ಆದಾಗ ಇಟ್ ವಾಸ್ ಅರೌಂಡ್ ಮಿಡ್ನೈಟ್ 12 to 1 ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಡೆಲ್ಲಿ ಟು ಮನಾಲಿ ಆನ್ ರೋಡ್ ಜರ್ನಿ. ಇದು ಒಂದು ಟನಲ್ ಸಿಕ್ತು. ನಾವು ಅಂದ್ಕೊಂಡ್ವಿ ಅಟಲ್ ಟನಲ್ ಥರ ಅಂತ, ಬಟ್ ಇದು ಸಮ್ ಅದರ್ ಟನಲ್ ಇದು. ಸೊ ನಾವು ಮನಾಲಿ ರೀಚ್ ಆದಾಗ ಇಟ್ ವಾಸ್ ಅರೌಂಡ್ 12 o'clock. ನಾವು ಮಾಲ್ ರೋಡ್ಗೆ ಹೋದ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್. ಸೊ ಗೈಸ್, ನಾವು ಇವಾಗ ಮನಾಲಿಲಿದ್ದೀವಿ. ಸೊ ಇದೆ ಮನಾಲಿಯ ಒಂದು ಮಾರ್ಕೆಟ್ ರೋಡ್ ಅಥವಾ ಮಾಲ್ ರೋಡ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ವಿ ಆರ್ ಇನ್ ಮನಾಲಿ. ನಾವಿವಾಗ ಆಲ್ರೆಡಿ ಟೈಮ್ ತುಂಬಾ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 12:15 ಆಗಿದೆ ನೈಟು. ಹೋಟೆಲ್ ಹ್ಯೂಮರ್ ವ್ಯೂ ಅಂತ ಒಂದು ಪ್ಲೇಸಲ್ಲಿದ್ದೀವಿ. ನಮಗಂತೂ ಫುಲ್ ಸ್ಕೇರಿ ಆಗಿದೆ. ಬೇಗ ಹೋಗ್ಬಿಡ್ತೀನಿ ನಾನು ಇವ್ರ ಜೊತೆ. ಸೊ ಇಲ್ಲಿ ಒಂದು ಸ್ಟೇ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದಾಗಿತ್ತು ಮನಾಲಿಯ ಡೇ 1 ವ್ಲಾಗ್. ಡೇ 2 ವ್ಲಾಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ಷಿ ಹರ್ಷ ಯೂಟ್ಯೂಬ್ ಚಾನಲ್. ಬಾಯ್, ಲಾಟ್ಸ್ ಆಫ್ ಲವ್.